ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ಶುಕ್ರವಾರದ ಮಾರ್ನಿಂಗ್ ಮಿನಿ ಬ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಆಗಿ ನಾನು ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಹಸಿ ಖಾರ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ನಾನು ರೊಟ್ಟಿನ ಮಾಡಿಕೊಂಡು ಅದಕ್ಕೆ ಹೀರೆಕಾಯಿ ಪಲ್ಯನ ಮಾಡ್ಕೋಬೇಕಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು ಮತ್ತು ಹಸಿ ಖಾರ, ಸ್ವಲ್ಪ ಒಂದು ಉಳ್ಳಾಗಡ್ಡೆನೇ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಟೊಮೊಟೊನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹೀರೆಕಾಯಿನ ಹಾಕಿ ಒಂದು ಸ್ವಲ್ಪ ಮುಚ್ಚಿಟ್ಟು ಒಂದು 50% ಬೆಂದಿದ್ದಾದಮೇಲೆ ಅದಕ್ಕೆ ಅರಸಿನ ಪುಡಿ, ಉಪ್ಪು ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೆ. ಅದಾದ ನಂತರ ಇಲ್ಲಿ ಸ್ವಲ್ಪ ಲಾಸ್ಟು ಶೇಂಗಾ ಪುಡಿನ ಹಾಕಿದರೆ ಇಲ್ಲಿ ಹೀರೆಕಾಯಿ ಪಲ್ಯ ರೆಡಿ ಆಗಿತ್ತು. ಅದಾದ ನಂತರ ಇಲ್ಲಿ ನನ್ನ ಮಗಳಿಗೆ ನಾನು ಟೊಮೊಟೊ ರೈಸ್ನ ಮಾಡಬೇಕಂತೇಳಿ ಬಾಕ್ಸಿಗೆ ರೆಡಿ ಮಾಡ್ಕೊಂಡಿದ್ದೆ. ಅನ್ನನೂ ಕೂಡ ರೆಡಿ ಮಾಡಿಟ್ಟಿದ್ದೆ. ಅದಕ್ಕೂ ಕೂಡ ಇಲ್ಲಿ ಟೊಮೊಟೊ ರೈಸ್ಗೆ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಟೊಮೊಟೊ ರೈಸು ಕೂಡ ರೆಡಿ ಆಗಿತ್ತು. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ಬಂದಳು. ಅವಳಿಗೆ ನೆನೆಸಿಟ್ಟಿರೋ ಬಾದಾಮಿನ ಸ್ವಲ್ಪ ಸಿಪ್ಪೆ ಸುಲಿದು ಕೊಡ್ತಾಯಿದ್ದೀನಿ. ಅವಳು ಕೂಡ ಬಾದಾಮಿನ ತಿಂದ್ಕೊಂಡು ಒಂದು ಸ್ವಲ್ಪ ನೀರನ್ನ ಕುಡ್ಕೊಂಡು ಅವ್ರ ಅಪ್ಪಾಜಿ ಅವಳನ್ನ ಸ್ಕೂಲ್ಗೆ ರೆಡಿ ಮಾಡ್ತೇನೆ. ಅವಳನ್ನ ಕಲಿಸಿಟ್ಟು ನಾನು ಕೂಡ ಇಲ್ಲಿ ರೊಟ್ಟಿನ ಮಾಡ್ಕೋಬೇಕಂತೇಳಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಈ ಹೀರೆಕಾಯಿ ಪಲ್ಯದಲ್ಲಿ ರೊಟ್ಟಿ ಕಾಂಬಿನೇಷನು ತುಂಬ ಚೆನ್ನಾಗಿ ಆಗುತ್ತೆ ಅಂತೇಳಿ ಅದಕ್ಕೆ ಇವತ್ತು ನಾನು ರೊಟ್ಟಿನ ಮಾಡಿಕೊಂಡೆ. ಅದಾದ ನಂತರ ನನ್ನ ಮಗಳಿಗೆ ಸ್ಕೂಲ್ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವಳಿಗೆ ಒಂದು ಸ್ವಲ್ಪ ಪಪ್ಪಾಯ ಇತ್ತು, ಫ್ರೂಟ್ಸ್ಗೆ ಪಪ್ಪಾಯನ ಕಟ್ ಮಾಡಿ ಇಟ್ಟೆ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಈ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.